ಲೋಕೇಶ್. ಸೂಪರ್ ಮಿಸ್ಟರ್ ಲೋಕೇಶ್. ಅವರ್ ಆಡಿಯನ್ಸ್, ಅವರ್ ಸೊಲ್ಯೂಷನ್ ಸೂಪರ್ ಫ್ಯಾಂಟಾಸ್ಟಿಕ್. ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ, ಇಲ್ಲಿರುವಂತಹ ಎಲ್ಲ ನನ್ನ ಸ್ನೇಹಿತರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್ಸ್. ಈಗ ಒಂದು ವಿಷಯದ ಬಗ್ಗೆ ಮಾತಾಡ್ತೀನಿ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ಸಪೋಸ್ ಇಡ್ಲಿ ನಿಮ್ಗೆ ಸಿಕ್ಕಾಪಟ್ಟೆ ಹಸುವಾದ್ರೆ ಏನ್ ಮಾಡ್ತೀರಾ? ಊಟ ಮಾಡ್ತೀವಿ ಜಿ. ಊಟ ಮಾಡ್ತೀವಿ. ತುಂಬಾ ಹಸುವಾಗ್ತಾ ಇದೆ, ತಡ್ಕೊಳಕ್ ಆಗ್ತಾ ಇಲ್ಲ, ಆದ್ರೆ ಜೇಬಲ್ಲಿ ₹1 ಇಲ್ಲ. ನಿಮ್ ಎದುರುಗಡೆ ತಿನ್ನೋ ಐಟಮ್ ಇದೆ, ಏನ್ ಮಾಡ್ತೀಯಾ? ರಿಕ್ವೆಸ್ಟ್ ಮಾಡ್ತೀನಿ, ಇಲ್ಲ ಕೇಳ್ಕೊತೀನಿ, ಬೇಡ್ಕೊತೀನಿ. ಬೇಡ್ಕೊಂಡಿದ್ದು ಆಯ್ತು, ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಆಯ್ತು, ಒಂದು ತುತ್ತು ಅನ್ನನೂ ಸಿಗ್ತಲ್ಲ, ಆದ್ರೆ ವಿಪರೀತ ಹಸು ತಡಿಯಕ್ ಆಗ್ತಿಲ್ಲ, ಅವಾಗ ಏನ್ ಮಾಡೋದು? ಕಿತ್ಕೊಂಡ್ ತಿಂತೀನಿ, ಇಲ್ಲ ಕತ್ಕೊಂಡ್ ತಿಂತೀನಿ. ಕರೆಕ್ಟ್ ಕ್ವಶ್ಚನ್ ಕರೆಕ್ಟ್ ಪರ್ಸನ್ ಕೇಳ್ತಾ ಇದ್ದೀರಾ. ಅಲ್ಲ, ಬಟ್ ಅದು ಆ ಒಂದು ಸಿಚುವೇಶನ್ ಅಲ್ಲಿ ಬಂದಾಗ ಎಲ್ರ ವಿಚಾರದಲ್ಲೂ ಅದು ಸತ್ಯ ತಾನೆ. ಯಾಕಂದ್ರೆ ನೀವು ನೋಡಿದಿರಾ, ಇಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತಲ್ಲಿ ಹಸುವು ಅಂತ ಬಂದಾಗ ಎಷ್ಟೋ ಸಲ ಜನ ಕಿತ್ಕೊಂಡ್ ತಿಂದಿರೋದಿದೆ. ಇಂಥ ಸಿಚುವೇಶನ್ ಅಲ್ಲಿ ಕಿತ್ಕೊಂಡ್ ತಿನ್ನೋದು ತಪ್ಪು. ಬೇಡ್ಕೊಂಡ್ ತಿನ್ಬೇಕು, ಎಲ್ಲ ಮಾಡ್ಬೇಕು, ಓಕೆ, ಅದೆಲ್ಲ ತಪ್ಪು ಅಂತ ನಾವ್ ಹೇಳ್ತೀವಿ. ಮೊನ್ನೆ ಬಹಳ ಮನ್ಸಿಗೆ ಬೇಜಾರಾಗಿದ್ದು, ಹಸುವಿಂದ ಯಾವನೊಬ್ಬ ಕದ್ದ ಅಂದ್ಬಿಟ್ಟು ಪಾಪ ಅವನ್ನ ಹೊಡೆದೇ ಸಾಯಿಸಾಕ್ಬಿಟ್ರಲ್ಲ. ಸಾಯಿಸುವಂತ ತಪ್ಪ ಅದು? ಹಾಗಿದ್ರೆ 1000 ಕೋಟಿ ಬಾಚ್ಕೊಂಡು ಪಂಗನಾಮ ಹಾಕ್ಬಿಟ್ಟು ದೇಶ ಬಿಟ್ಟು ದೇಶಾಂತರ ಹೋಗ್ತಾರಲ್ಲ, ಅವ್ರಿಗೆಲ್ಲ ಏನ್ ಮಾಡಿದೀವಿ ನಾವು? ಇದು ನಾಗರಿಕತೆನಾ? ಇದೇನ ಮಾನವೀಯತೆ? ಮನುಷ್ಯತ್ವನೇ ಇಲ್ಲ ಅಂದ್ಮೇಲೆ ಯಾವ ಸಾಧನೆ ಮಾಡಿ ಏನ್ ಪ್ರಯೋಜನ? ಒಬ್ಬ ವ್ಯಕ್ತಿನ ಹೊಡೆದು ಸಾಯಿಸಿ ಜೀವನೇ ಕಿತ್ಕೊಂಡಿದೀವಲ್ಲ ನಾವು ಮನುಷ್ಯರ? ನಾವು ವಿದ್ಯಾವಂತರ? ಅಷ್ಟೇ ಅಲ್ಲ ಮಿಸ್ಟರ್ ಲೋಕೇಶ್, ಹೊಡೆದಿ ಸಾಯಿಸಿ ಸೆಲ್ಫಿ ಕೂಡ ತಗೊಂಡ್ರು. ಎಸ್, ಅದು ತುಂಬಾ ಒಂದು ಅಲ್ಲ, ಆತರ ಒಬ್ಬ ವ್ಯಕ್ತಿಗೆ ಆತರ ಆಗ್ತಿದೆ ಅಂದಾಗ ಆ ವ್ಯಕ್ತಿಯ ಪ್ರಾಣ ಉಳಿಸೋದನ್ನ ಬಿಟ್ಟು ಸೆಲ್ಫಿ ಬೇರೆ ತಗೊಂಡು ಪೋಸ್ಟ್ ಮಾಡ್ತಾರೆ. ಮನುಷ್ಯ ಹುಟ್ತಾನೆ, ತನ್ನ ಜೊತೆಗೆ ಮನುಷ್ಯತ್ವ ಹುಟ್ಟಿರುತ್ತೆ, ಆದ್ರೆ ಮನುಷ್ಯತನ ಉಳಿಸ್ಕೊಳ್ಳೋದು ನಮ್ಮ ಕೈಯಲ್ಲಿರುತ್ತೆ. ದಯವಿಟ್ಟು ನಿಮ್ಮೆಲ್ಲರನ್ನು ಕೈ ಜೋಡಿಸಿ ನಾನು ಕೇಳ್ಕೊಳ್ಳೋದು, ಯಾರಾದ್ರೂ ಹಸದ್ ಬಂದ್ರೆ ಸಾಧ್ಯ ಆದ್ರೆ ಅನ್ನ ಹಾಕಿ, ಇನ್ನೂ ಶಕ್ತಿ ಇದ್ರೆ ಅನ್ನಕ್ಕೊಂದು ದಾರಿ ಮಾಡ್ಕೊಡಿ. ಅದನ್ನ ಬಿಟ್ಟು ಅಮಾನವೀಯವಾಗಿ ನಾವ್ ಯಾರು ನಡ್ಕೋಬಾರ್ದು. ಸೊ ದಯವಿಟ್ಟು ನಾವೆಲ್ಲ ಮನುಷ್ಯರಾಗೋಣ. ನಮ್ಮ ಜೀವನದಲ್ಲಿ ಒಂದು 4 ಜನಕ್ಕಾದ್ರೂ ಅಥವಾ ಒಬ್ಬರಿಗಾದ್ರೂ ಒಳ್ಳೇದ್ ಮಾಡೋದಕ್ಕೆ ಪ್ರಯತ್ನ ಪಡೋಣ. ಓಕೆ? ಯಾರ ನೀವು? ಯಾರೋ ನೀವು? ಮತ್ತದೇ ಪ್ರಜ್ಞೆ ಹೊರಿ ಮುತ್ತು. ಬೀದಿನಲ್ಲಿ ಜನ ಲೇ ಯಾರ ನೀವು ಅಂತ ಕೇಳಿ ಮರ್ಯಾದೆ ತೆಗಿತಾವ್ರಲ್ಲ, ಮುಖ ತೋರ್ಸದ್ ಬೇಡ ಅಂತ ಮುಖ ಮುಚ್ಕೊಂಡ್ ಬಂದ್ರೆ ಇಲ್ಲೂ ಅದೇ. ಹಂಗಾರೆ ಈ ಟವಲ್ ಯೂಸ್ ಇಲ್ಲ ಅಂತ ಆಯ್ತು. ಹೌದು ಕಣ, ತೆಗೆದ್ ಬಿಡೋಣ. ಟವಲ್ ಗಿವಲ್ ಎಲ್ಲ ಯಾಕ್ರ ಬೇಕು? ಮುತ್ತ, ನಾನ್ ಇವನ ಹತ್ರ ಮಾತಾಡಲ್ಲ. ಏನೇನ್ ಹರ್ಟ್ ಆಗಿದೆ ಅಂತ ನೀನ್ ಹೇಳಕ್ ಏನ್ ಉಳ್ದಿದೆ? ಎಲ್ಲ ಹೋಯ್ತು, ಹೋಗಿ ಹೇಳ್ಬಿಡ್ತು. ಬಾರಲ್ಲಿ ಕಸ ಹೊಡಿಯೋ ಮುನಿಯಮ್ಮ ಯಾವಾಗ್ಲೂ ಮುತ್ತಣ್ಣ ಅಂತ ಮುದ್ದಾಗಿ ಮರ್ಯಾದೆಯಿಂದ ಮಾತಾಡ್ತಾ ಇದ್ಲು. ಆದ್ರೆ ನೀನು ಮಾಡಿರೋ ಕೆಲ್ಸಕ್ಕೆ ಲಾಯ್ ಮುತ್ತ, ನಿನ್ನ ಯೋಗ್ಯತೆಗೆ ಅಣ್ಣ ಅಂತ ಬೇರೆ ಸೇರ್ಸ್ಬೇಕಣ್ಣ ಅಂತ ಮಗಕ್ಕೆ ಹೊರಗೆ ಹಸ್ಬಿಟ್ಟು ಹೋಯ್ತಾಳ ಅವಳು. ಹೆಂಗ ಆಯ್ಬಳೋದು ನನ್ನ ಮನಸ್ಸು. ಆ ತಟ್ಟೆ ಇಡ್ಲಿ ಶಾಂತಕ್ಕ ಯಾವಾಗ ಹೋದ್ರುವೆ ಅಪ್ಪ ಕುರಿ ಅಂತ ಬಿಸಿ ಬಿಸಿ ತಟ್ಟೆ ಇಡ್ಲಿ ಚಟ್ನಿನ ಬಾಳೆ ಎಲೆ ಮೇಲೆ ಹಾಕಿ ಕೊಡ್ತಾ ಇದ್ಲು. ಇಡ್ಲಿ ಇರ್ಲಿ, ಗಟ್ಟಿ ಚಟ್ನಿನೂ ಇವತ್ತು ಕೊಡ್ದೆ ಬಾಳೆ ಎಲೆನ ಮುಖದ ಮೇಲೆ ಬಿಸಾಕ್ಬಿಟ್ಟು, ನೀನು ಕುರಿತಾನೆ ಈ ಎಲೆನ ತಿನ್ಕೋ ಹೋಗು, ನಿನ್ ಯೋಗ್ಯತೆ ಇದೆ ಜಾಸ್ತಿ ಅನ್ಬಿಟ್ಲು. ಹೆಂಗಾಗ್ಬೇಡ. ಸಾಕ್ ನಿಲ್ಸ್ರ, ಇವಾಗ ಅಂತದ್ ಆಗ್ಬಾರ್ದು. ಏನಾಗೋಯ್ತು? ಏನ್ ಹೇಳೋದು ತುಜ, ನಮ್ಮಿಬ್ರು ಮಾನ ಮರ್ಯಾದಿನ 3 ಕಾಸಿಗೆ ಹರಾಜ್ ಹಾಕ್ಬಿಟ್ಟಲ್ಲ ನೆನ್ನೆ. ಅದಕ್ಕೆ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ವಿ ನಾವು. ನಮ್ಮ ಮೇಲೆ ಒಂದ್ ಚೂರು ಕರುಣೆನೇ ಇಲ್ದೆ ನೆನ್ನೆ ಹುಡುಗಿರು ಅವಮಾನ ಮಾಡಿ ಸಾಕಾಗ್ಲಿಲ್ಲ ಅಂತ ನೀನು ಅವಮಾನ ಮಾಡ್ತಿದ್ಯಾ. ಹೊರಗಡೆ ಎತ್ಕೊಂಡು ಓಡಾಡಕ್ ಆಯ್ತಾ ಇಲ್ಲ, ಪಂಚೆ ಇಳಿಸ್ಬಿಟ್ಟು ಓಡಾಡು. ಅವನ್ ಹೇಳಿದ್ದು ನಮ್ ಕೈಯಲ್ಲಿ ಮುಖ ಎತ್ಕೊಂಡು ಓಡಾಡಕ್ ಆಯ್ತಿಲ್ಲ ಅಂತ ಪಂಚೆ ಎತ್ಕೊಂಡಲ್ಲ. ನಾವೇನ್ ಕಳ್ಕೊಂಡಿದೀವಿ ಅದನ್ನ ಇಲ್ಲೇ ಪಡ್ಕೊಳಕ್ ಬಂದಿದ್ವಿ ನಾವು. ನಿನ್ನೆ ಮಹಿಳೆಯರ ದಿನ ಅನ್ಬಿಟ್ಟು ಸೆಲೆಬ್ರೇಟ್ ಮಾಡಿದ್ವಲ್ಲ, ಹುಡುಗಿರೇ ಗ್ರೇಟ್ ಅಂತ ಪ್ರೂವ್ ಮಾಡ್ಕೊಂಡ್ಬಿಟ್ರಲ್ಲ. ಇವತ್ತು ನಾವು ಚಾಲೆಂಜ್ ಹಾಕೋಣ, ಅವ್ರಿಗಿಂತ ಏನು ಕಮ್ಮಿ ಇಲ್ಲ ಅಂತ ಪ್ರೂವ್ ಮಾಡೋಣ. ಬೇಡ ಕಣ, ಬೇಡ. ನಿನ್ನೆ ಅವಮಾನ ಆಗಿರೋದೇ ಸಾಕು. ನೋಡ, ನಾವು ಸೋತೋಗ್ತೀವಿ ಅಂತ ತಾನೇ ನಿನಗ್ ಭಯ. ಈಗ ನೀನೇ ಹೇಳ್ಬೇಕು.
ಕರ್ಸಿ ಅವ್ರನ್ನ ಚಾಲೆಂಜ್ ಮಾಡೋಣ ಅಂತ ಹಂಗ ಮಾಡ್ತೀವಿ. ಓ ಏನ್ ಎಲ್ಲ ರೆಡಿ ಮಾಡ್ಕೊಬಿಟ್ಟಿದೀವಿ. ಏನು ನೆನ್ನೆ ಅಕ್ಕಿ ಕೇರಕ್ ಬರಲ್ಲ ಅಂತ ಅವಮಾನ ಮಾಡಿದ್ರಲ್ವಾ? ವೆರಿ ಗುಡ್ ವೆರಿ ಗುಡ್. ಸೂಪರ್. ತೋಳ ನೀನ ಹಾ. ಗೊಬ್ರ ನೆನ್ನೆ ಕನ್ಫ್ಯೂಸ್ ಮಾಡ್ಬಿಡ್ತಲ್ವಾ? ನೆನ್ನೆ ಹೆಂಗೆ ಗೋ ಮಾಡ್ದ ನೋಡು. ತಗೋ. ಎಲ್ಲಿಡು? ಇಟ್ಟೆ. ಹಾ. 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 ಹೆಂಗೆ ಹೆಂಗೆ ಸೂಪರ್. ಕಲ್ತ್ಬಿಟ್ರಲ್ಲ ಮತ್ತೆ ಹಾ. ರಾತ್ರಿ ಎಲ್ಲ ರಟ್ಟೆ ನೋವು ಬರೋಂಗ್ ಪ್ರಾಕ್ಟೀಸ್ ಮಾಡಿದೀವಮ್ಮ. ಇವತ್ತು ಗೆಲ್ಲಬೇಕು. ಕರ್ಸವ್ರನ್ನ. ಪರವಾಗಿಲ್ಲ ಕಣ್ರ, ಮೆಚ್ಚಿದೆ ನಿಮ್ಮನ್ನ. ಅಲ್ಲ ಅವರು ನಮ್ಗೇನೋ 2 ಟಾಸ್ಕ್ ಬರ್ಲಿಲ್ಲ ಅಂದ್ಬಿಟ್ಟು ಹೆಣ್ಮಕ್ಳೆ ಗ್ರೇಟು ಗಂಡ್ಮಕ್ಳು ವೇಸ್ಟ್ ಅಂತ ಮೆರೆದು ಬಿಟ್ರಲ್ಲ ಅವರು. ಹೌದು. ಕರ್ಸೋಣ ಕಣ್ರ. ಇವತ್ತು ನಾವೇ ಗ್ರೇಟ್ ಅಂತ ಪ್ರೂವ್ ಮಾಡೇ ಬಿಡೋಣ. ತರ್ಸು ಅವ್ರನ್ನ ತರ್ಸು. ಹೋಗಿ ಕರ್ಕೊಂಬನ್ನಿ. ಹೋಗಿ ತಗೊಂಡು. ನಂಜುಂಡಿ ಕಲ್ಯಾಣ ಚಿತ್ರದಲ್ಲಿ ತಾವು ಕೂಡ ಪ್ರಮುಖವಾದಂತ ಪಾತ್ರವನ್ನು ವಹಿಸಿದ್ದೀರಾ. ಇದರ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಹತ್ರ ಹಂಚ್ಕೊಳ್ಳಿ. ನಂಜುಂಡಿ ಕಲ್ಯಾಣ ಒಳ್ಳೆ ಸದಾಭಿರುಚಿ ಚಿತ್ರ. ಯಾವ್ದು ಹೇಳದ್ನಲ್ಲಪ್ಪ ಒಂದ್ಸಲ. ಯಾವ್ದು ಗೊತ್ತಾಗ್ಲಿಲ್ಲ. ಮತ್ತೆ ನಾಲ್ಗೆ ತಿರ್ಗಲ್ಲ. ಇರಿ ಅಲ್ಲಿಂದ ನಾನು ಹೇಳಿ. ಹೇಳಿ. ನಂಜುಂಡಿ ಕಲ್ಯಾಣ ಒಂದು ಉತ್ತಮವಾದ ಚಿತ್ರ. ಆಮೇಲೆ ಸದಾಭಿರುಚಿ ಚಿತ್ರ. ಸದಾಭಿರುಚಿ. ಅದೇ ಗೊತ್ತು ತಾನೆ. ಗೊತ್ತಿದ್ರು ಯಾಕೆ ಕೇಳ್ಬೇಕು? ನೀನ್ ಯಾಕೆ ಕೇಳ್ದೆ? ನನ್ಗೆ ಗೊತ್ತಿತ್ತು ತಾನೆ, ಅದೇ ಅಂತ ಹೇಳ್ಬೇಕಾಗಿತ್ತು. ಅದೇ ಚಿತ್ರ ತುಂಬಾ ಚೆನ್ನಾಗಿದೆ. ಒಳ್ಳೆ ಕಾಮಿಡಿ. ನಾನು ಇದರಲ್ಲಿ ಹುಡುಗಿ ಕ್ಯಾರೆಕ್ಟರ್ ಮಾಡಿದ್ದೀನಿ. ಒರಿಜಿನಲ್ ಕ್ಯಾರೆಕ್ಟರ್. ಎಷ್ಟು ನನಗೆ ಕನ್ಫ್ಯೂಸ್ ಮಾಡ್ಬೇಡ ನೀನು. ಕುರಿ ಅವರೇ, ಎಷ್ಟು ಸಾಂಗ್ಸ್ ಇದೆ ನಿಮ್ದು? ನಮ್ದು ಒಂದ್ ಸಾಂಗ್. ಹೌದು, ಅದು ಬ್ಯಾಂಕಾಕ್ ಅಲ್ಲಿ. ಬಟ್ ನಿಂಗೇನ್ ಪ್ರಯೋಜನ? ಓಕೆ, ಕಂಗ್ರಾಚುಲೇಷನ್ಸ್. ಒಳ್ಳೇದಾಗ್ಲಿ ನಿಮ್ಮ ಪಿಕ್ಚರ್ಗೆ. ಥ್ಯಾಂಕ್ ಯು. ನಿಮ್ಮ ಚಿತ್ರ ಫುಲ್ ಹೌಸ್ಫುಲ್ ಆಗಿ ಸೂಪರ್ ಡೂಪರ್ ಆಗಿ ಹಿಟ್ ಆಗ್ಲಿ. ಹೋಗಲ್ಲಿ ಗಿಡ ತಗೊಂಬ, ಹೋಗು. ಒಂಚೂರು ಕೆಲಸ ಮಾಡು. ಇದಕ್ಕೆ ಬಿಲ್ಡಪ್ ಬೇರೆ ಅಲ್ಲಿಂದ. ಆಲ್ ದ ಬೆಸ್ಟ್. ಗುಡ್ ಲಕ್ ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮಜಾ ಟಾಕೀಸ್ ಬಂದಿದ್ದಕ್ಕೆ. ಇದು ಚೆಂಡು ಹೂ ಅಂತಾರೆ. ಇದ್ರದ ಉಪಯೋಗ ದೇವರಿಗೆ ತುಂಬಾ ಶ್ರೇಷ್ಠ. ಕಿವಿ ಮೇಲೆ ಇಡ್ತಾರೆ, ನೀವು ಕೈ ಕೊಡ್ತಾ ಇದೀರಾ. ಕುರಿನ ಕಡಿಯುವಾಗ ಈ ಚೆಂಡುವಿನ ಹಾರ ಕೂಡ ಹಾಕ್ತಾರೆ. ಅದಕ್ಕೋಸ್ಕರ ಇದನ್ನ ಚೆನ್ನಾಗಿ ಬೆಳೆಸಿ ಹೂವ ಎಲ್ಲ ಹಾರ ಮಾಡಿ ತಗೊಂಬನ್ನಿ. ಕಡಿಯೋದು ನಾನು ಮಾಡ್ತೀನಿ. ಓಕೆ, ಒಳ್ಳೆ ತೂಕ ಬರ್ಲಿ ಇನ್ನು. ಅದಕ್ಕೆ ಈ ಸೊಪ್ಪು ತಿನ್ನು, ಸ್ವಲ್ಪ ತೂಕ ಜಾಸ್ತಿ ಆಗುತ್ತೆ. ಆ ನೈಟಿ ಹಾಕೊಂಡಿದ್ದಾಗ ಸೇಮ್ ನಿನ್ ರೆಮೋ ತರ ಕಾಣಿಸ್ತಾ ಇದ್ದೆ. ಅಷ್ಟ ಸೈವಾಗಿದ್ದೀರಾ ನೀವು. ಅಷ್ಟು ಅಸಹ್ಯವಾಗಲ್ಲ, ಅಷ್ಟು ಗುಂಡಕ್ಕೆ ಸ್ಮಾರ್ಟ್ ಆಗಿ. ಹಂಗೇಳು. ಕಡೆದೊಂದು ಮಾತು ಹೇಳ್ಬಿಡ್ಬೋದು. ಹೇಳಿ ಸರ್. ಮಜಾ ಟಾಕೀಸ್ ಕರ್ನಾಟಕದ ಅತ್ಯುತ್ತಮ ಕಾಮಿಡಿ ರಿಯಾಲಿಟಿ ಶೋ. ಅದರಲ್ಲಿ ಕುರಿ ಪ್ರತಾಪ್ ಅವ್ರು ಮಾಡಿ ತುಂಬಾ 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 ಹೆಸರು ಮಾಡಿದ್ದಾರೆ. ಆ ಹೆಸರಿನ ಸಂಪೂರ್ಣ ಅನುಕೂಲ ನನ್ನ ಸಿನಿಮಾಗೆ ಆಗತ್ತೆ ಅಂತ ಒಂದು ನಂಬಿಕೆ ನನಗೆ. ಯಾಕಂತಂದ್ರೆ ಅವರೇ ನಮ್ದು ಮುಖ್ಯವಾದ ಜೀವ, ಲೈಫ್ ಲೈನು. ಯಾಕಂದ್ರೆ ನಾವೆಲ್ಲರೂ ಮಾಮೂಲಿ ತರದ ಆರ್ಟಿಸ್ಟ್ಗಳು. ನಮ್ಮಲ್ಲಿ ಗ್ಲಾಮರು ಒಂಥರ ಸ್ಟಾರ್ ಅಂತ ಏನಿದ್ರು ಕುರಿಯವರವರೇ. ಈ ಸಿನಿಮಾ ಗೆದ್ರೆ ಸಂಪೂರ್ಣ ಯಶಸ್ಸು. ಹಲೋ ಸೃಜನ್ ಸರ್, ಒಂದ್ ಫೋನ್ ಇದೆ, ಮಾತಾಡ್ಬೇಕು ಸರ್. ಕುರಾ ಪ್ರತಾಪ್ ಅವ್ರು ಇದಾರ? ಕುರಾ ಪ್ರತಾಪ? ಕುರಾ ಪ್ರತಾಪ್ ಅಲ್ಲ ರೀ, ಕುರಿ ಪ್ರತಾಪ್. ಲಾಸ್ಟ್ ಟೈಮ್ ಸಿಕ್ಕಿದಾಗ ಕುರಾ ಇತ್ತಲ್ಲ ಸರ್, ಅದು ಹೊಡೆದೋಯ್ತದು. ಕುರಾ ಪ್ರತಾಪ್ ಅಂತ. ಕುರಾ ಪ್ರತಾಪ್. ಸರಿ ಆಯ್ತು, ಹೊಡೆದೋಗಿರೋ ಕುರ ಮಾತಾಡು. ಸರ್ ನಂಜುಂಡಿ ಕಲ್ಯಾಣ ಸಖತ್ತಾಗಿದೆ ಸರ್, ನೋಡ್ಕೊ ಬಂದೆ. ಆಲ್ ದಿ ಬೆಸ್ಟ್ ಸರ್. ಇನ್ನ ರಿಲೀಸ್ ಆಗಿಲ್ಲ ಕಣಯ್ಯ. ಯಾರೇನ್ ನೋಡ್ಕೊಂಬಂದಪ್ಪ ನೀನು? ನಾನ್ ಮಾಲಾಶ್ರೀ ಅವ್ರ ಪಿಕ್ಚರ್ ನೋಡಿದೆ ಸರ್. ಅದ್ ಹಳೆ ಪಿಕ್ಚರ್. ಈಗ ಹೊಸ್ತಾಗ್ ನಂಜುಂಡಿ ಕಲ್ಯಾಣ ಅಂತ ಮಾಡೋರು, ಅದ್ ನೋಡೋ ಮುದವೆ. ಆ ನಂಜುಂಡಿ ಕಲ್ಯಾಣದಲ್ಲಿ ಒಂದ್ ಚಿಕ್ಕ ಮಗು ಚಡ್ಡಿ ಹಾಕಲ್ದಿರೋದ್ ನೀವೇ ತಾನೆ ಸರ್? ಎಲ್ಲವನ್ನೇ ಹುಡುಕೋಬೋಗಿ ಹೇಳ್ತೀನಿ, ಮಾಡ್ತೀನಿ ಅವ್ರಿಗೆ. ಏನೋ ನಿನ್ ಹೆಸರು? ತಿಪ್ಪೇಸಿ ಸರ್, ಆಗ್ಲೇ ಫೋನ್ ಮಾಡಿದ್ನಲ್ಲ ಅವ್ರ ಬ್ರದರು. ತಿಪ್ಪೇಸಿಗೆ ನಾನು ಬಿಡ ಹೋಲಿ. ಮತ್ತೊಮ್ಮೆ ತಮ್ಮ ಸಿನಿಮಾ ನಂಜುಂಡಿ ಕಲ್ಯಾಣಕ್ಕೆ ಆಲ್ ದ ವೆರಿ ಬೆಸ್ಟ್ ಸರ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಮಿಸ್ಟರ್ ಲಂಕೇಶ್,
ಹೇಳಿ ಮಿಸ್ಟರ್ ಲೋಕೇಶ್. ನಂಜುಂಡಿ ಕಲ್ಯಾಣ ಚಿತ್ರತಂಡದವ್ರು ಬಂದ್ರು, ಮಾತಾಡಿದ್ರು, ತರಲೆ ಮಾಡಿದ್ವಿ. ಓಕೆ, ಇವಾಗ ನಮ್ಮ ಮನೆಗೆ ಇನ್ನೊಬ್ರು ಗೆಸ್ಟ್ ಬರ್ತಾ ಇದಾರೆ. ಅಂದ್ರೆ ಇವ್ರು ಬರೋದ್ರಿಂದ ನಿಮಗೆ ಬಹಳ ಖುಷಿ ಆಗುತ್ತೆ. ಯಾಕೆ ಮಿಸ್ಟರ್ ಲೋಕೇಶ್? ಅದು ಗೊತ್ತಾಗುತ್ತೆ ನೋಡಿ. ಯುಗಾದಿ ಹಬ್ಬ ಆಗಿದೆ, ಯುಗಾದಿ ಹಬ್ಬ ಆಚರಿಸ್ಕೊಂಡ್ರಿ, ಹೊರಸ್ತೊಡ್ಕು ಆಚರಿಸ್ಕೊಂಡ್ರಿ. ಇವತ್ತು ಹಬ್ಬದ ಬಗ್ಗೆ ಮಾತಾಡೋಣ. ಹಬ್ಬದ ವಾತಾವರಣ ನಮ್ಮ ಮನೆಯಲ್ಲೂ. ಹಬ್ಬನ ಸೆಲೆಬ್ರೇಟ್ ಮಾಡೋದಕ್ಕೆ ನಮ್ಮ ಕಲರ್ಸ್ ಕನ್ನಡದ ಸೊಸೆಯಂದ್ರು ಬರ್ತಾ ಇದ್ದಾರೆ. ಅದಕ್ಕೆ ನಿಮಗ್ ಬಹಳ ಖುಷಿ ಆಗುತ್ತೆ ಅಂತ ಹೇಳಿದ್ದು. ನಮ್ಮ ಮನೆಯವ್ರಿಗೆ ಸೊಸೆಗಳು ಬರೋ ಟೈಮ್ ಆಯ್ತು. ಈಗ ನಿಮ್ ಮನೆಗೆ ಸೊಸೆ ಬರೋಕೆ ಹ್ಯಾಪಿ ಅಂತೀರಾ? ಪುಣ್ಯಕ್ಕೆ ಒಪ್ಕೊಂಡ್ರಲ್ಲ, ಅದೊಂದು ಖುಷಿ ಆಗಿತ್ತು. ಪ್ರೀತಿಯ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯಲ್ಲಿ ಜೋರಾದ ಚಪ್ಪಾಳೆಯಿಂದ ಪ್ಲೀಸ್ ವೆಲ್ಕಮ್ ಮಾಡ್ಕೊಳ್ಳಿ ಧನ್ಯ, ಕಿನ್ನರಿ ಅಂಡ್ ಲಚ್ಚಿ. ಅಕಸ್ಮಾತ್ ಆಗಿ ಹಾಕೊಂಡ್ ಬಂದ್ವಿ. ವೆರಿ ಗುಡ್. ತಮ್ಮೆಲ್ಲರಿಗೂ ಮಜಾ ಟಾಕೀಸ್ಗೆ ಸ್ವಾಗತ, ಸುಸ್ವಾಗತ. ಬನ್ನಿ. ಫುಲ್ ಖುಷಿ ಆಗ್ಬಿಟ್ರಲ್ಲ ನೀವು? ಎಸ್, ತುಂಬಾ ಖುಷಿ ಆಯ್ತು. ಬಟ್ ನೀವ್ ಯಾಕೆ ಸ್ಟೆಪ್ ಹಾಕ್ಲಿಲ್ಲ? ಏನು ಒಂದ್ ಸ್ಟೆಪ್ ಹಾಕಿ ಅವ್ರ ಜೊತೆ. ಸ್ಟೆಪ್ ಅಲ್ಲ, ಇವ್ರಿಗೆ ಒಂದು ಸರ್ಪ್ರೈಸ್ ಇದೆ. ಏನು? ಧನ್ಯ ಅವ್ರಿಗೆ. ಏನದು? ಅಲ್ಲಲ್ಲ, ಒಂದ್ ನಿಮಿಷ. ಅದಕ್ಕಿಂತ ಮುಂಚೆ ಒಂದ್ ಹೇಳ್ಬಿಡ್ತೀನಿ. ಇವತ್ ಹಬ್ಬ ಆಗಿರೋದ್ರಿಂದ ಇವ್ರು ನಮ್ಗೆ ಯಾರಿಗೂ ಕಾಲ್ ಎಳಿಯಂಗಿಲ್ಲ, ನಂಗೆ ಸ್ಲಿಪ್ಪರ್ ಬಿಡ್ಸೋಂಗಿಲ್ಲ. ನಾನು ಅವ್ರಿಗೋಸ್ಕರ ಸ್ಲಿಪ್ಪರ್ ಹೀಲ್ಸ್ ಜಾಸ್ತಿ ಹಾಕೊಂಡ್ ಬಂದಿಲ್ಲ ನಾನು. ಕರೆಕ್ಟ್ ಕರೆಕ್ಟ್. ಹಾಕೊಂಡ್ ಬಂದಿಲ್ವಾ? ನಾ ಸಾಲ್ದ ಅದು? ಇಲ್ಲ ಪ್ಲೀಸ್, ನಾನ್ ಮತ್ತೆ ದೇವ್ರನೇ ಇವತ್ತು ನನ್ ಸ್ಲಿಪ್ಪರ್ ಬಿಚ್ಚಲ್ಲ. ನಂಗೆ ಐಡಿಯಾನೇ ಇರ್ಲಿಲ್ಲ ಅದು. ನೀನೇ ಕೊಟ್ಟಿದ್ದ ಐಡಿಯಾ ಈಗ. ಅದಕ್ಕೆ ಹೇಳ್ತಿರೋದು ನನ್ ಬಿಚ್ಚಲ್ಲ ಅಂತ. ಓಕೆ ಫೈನ್, ಆಯ್ತು, ಓಕೆ ಡನ್. ತಾವು ಆದ್ರೆ ನಿಮ್ಗೆ ತುಂಬಾ ಅದ್ಭುತವಾದಂತ ಒಂದು ಸರ್ಪ್ರೈಸ್ ಇದೆ. ಏನಂತ ಮಿಸ್ಟರ್ ಲೋಕೇಶ್? ಏನಿಲ್ಲ, ಆಕ್ಚುಲಿ ಈ ದೀಪಿಕಾಗೆ ಗಂಡು ಹುಡುಕ್ತಾ ಇದಾರೆ, ಮದುವೆ ಮಾಡ್ಬೇಕು ಅಂತ. ನಾನು ಇವತ್ತು ರಿಯಲ್ ಆಗ ಇನ್ನೇನು ಟಿವಿನಲ್ಲಿ ಅನ್ಕೊಂಡೆ. ಟಿವಿಲಲ್ಲ ಸರ್, ಟಿವಿಲ್ ಮದುವೆ ಆಗಿದೆ. ಓಕೆ, ರಿಯಲ್ ಲೈಫ್ ಅಲ್ಲಿ ಮದುವೆ ಆಗಿಲ್ಲ, ಗಂಡು ಹುಡುಕ್ತಾ ಇದಾರೆ. ನಾನೊಂದು ಹುಡುಗನ್ನ ಸೆಲೆಕ್ಟ್ ಮಾಡಿದೀನಿ ಇವತ್ತು. ಯಾರು ಮಿಸ್ಟರ್ ಲೋಕೇಶ್ ಅದು? ವೇಟ್ ಅಂಡ್ ವಾಚ್. ತಾವಿಬ್ರು ಬನ್ನಿ, ಸುಮ್ಮನೆ ಕೂತ್ಕೊಳ್ಳಿ, ಬನ್ನಿ. ನಿನಗೆ ಅಂತ ಒಬ್ಬ ಹುಡುಗನ್ನ ಸೆಲೆಕ್ಟ್ ಮಾಡಿದೀನಿ. ಈ ವಿಲ್ ಬಿ ಆಪ್ಟ್ ಫಾರ್ ಯು. ಹಿಂದ್ಗಡೆ ತಿರ್ಗಂಗಿಲ್ಲ, ಇಲ್ಲ ನಿಮ್ಮ ಮನೆ ದೇವ್ರ ಮೇಲೆ. ಅಯ್ಯೋ, ಓಕೆ ಆಯ್ತು. ಬರಪ್ಪ. ಯು ಫೌಂಡ್ ದ ಪರ್ಫೆಕ್ಟ್ ಮ್ಯಾಚ್. ಕರೆಕ್ಟ್ ಆಗಿರೋ ಒಂದು ಮ್ಯಾಚ್ ಹುಡುಕಿದ್ದಾರೆ ಸೃಜನ್. ಅವಳು ತಡ್ಕೊಳಕ್ ಆಗ್ತಾ ಇಲ್ಲ ಟೆನ್ಷನ್, ಆ ಸರ್ಪ್ರೈಸು. ನಿನಗೆ ಹೇಳಿ ಮಾಡಿಸಿರುವಂತ ಗಂಡು ಪರ್ಫೆಕ್ಟ್. ಇಟ್ ಈಸ್ ದಿ ಬೆಸ್ಟ್ ಕಪಲ್ ಇನ್ ದ ವರ್ಲ್ಡ್. ಇಂಪ್ರೆಸ್ ಮಾಡ್ಲಿಕ್ಕೆ ಒಂದು ಡೈಲಾಗ್ ಹೇಳ್ಬೋದಾ ಸರ್? ಇಂಪ್ರೆಸ್ ತಗ, ರೆಡಿ ಆಗ್ಬಿಟ್ಟ ಹುಡುಗ. ಬಿಡಿ ಬಿಡಿ ಬಿಡಿ. ಹಾ, ನೀನ್ ದೂರ ನಿಂತ್ಕ. ಮೇಡಮ್, ನೀವು ನಂಗೆ ಕನ್ನಡ ಇದ್ದಾಗೆ ಮೇಡಮ್. ಒಂದು ಡೈಲಾಗ್ ಹೇಳ್ತೀನಿ ನಿಮ್ಮನ್ನು ಇಂಪ್ರೆಸ್ ಮಾಡ್ಲಿಕ್ಕೆ. ಓಕೆ. ಚಿರತೆ ಬಂದ್ರೆ ವೇಗ ಇರುತ್ತೆ, ಹುಲಿ ಬಂದ್ರೆ ಭಯ ಇರುತ್ತೆ, ಸಿಂಹ ಬಂದ್ರೆ ಗರ್ಜನೆ ಇರುತ್ತೆ, ಆದ್ರೆ ನಾ ಬಂದ್ರೆ ಫುಲ್ಲು ಕಾಮಿಡಿ ಇರುತ್ತೆ. ಸುಕೇಶ್ ಸುಕೇಶ್ ಸುಕೇಶ್. ಓ ಮೈ ಗಾಡ್. ವಾವ್, ಹ್ಯಾಪಿ ಮ್ಯಾರಿಡ್ ಲೈಫ್. ಸೂಪರ್, ಹೇಗೆ ಸಕ್ಕತ್ತಾಗಿದೆ. ನೋಡಿ ಹಣ್ಣು ಹುಡ್ಗನ್ ತೋರ್ಸಕ್ಕೆ ಇಲ್ಲಿ ಕರೆಸ್ದಂಗ ಆಯ್ತು ನನ್ನ. ನಾನ್ ಕರ್ಸಿರೋದು ಅಯ್ಯೋ, ಸೃಜನ್ ಅವ್ರಿಗೆ ಸರಿ ಸಾಟಿ ಆಗಿರ್ಲಿ ಅಂತ ನೋಡೊಬ್ಬರು ಕರ್ಸಿದೆ. ಅವ್ರಕ್ಕಿಂತ ಹೈಟ್ ಇರೋರು ಯಾರು ಬಂದಿರಲಿಲ್ಲ ಈ ಶೋಗೆ. ಅದಕ್ಕೋಸ್ಕರ ಕರ್ಸಿದ್ರೆ ನಿಮಗೆ ಮ್ಯಾಚ್ ಮಾಡ್ಬಿಟ್ರು ನೋಡಿ. ಈಗ ಸುಕೇಶು ಡೈಲಾಗ್ ಹೊಡೆದಿದ್ದಾಯ್ತು. ಇವಾಗ ಸಿಕ್ಕಾಪಟ್ಟೆ ವರ್ಕೌಟ್ ಮಾಡಿ, ಆಕ್ಚುಲಿ ವರ್ಕೌಟ್ ಮಾಡಿಲ್ಲ, ಸೊ ಅದಕ್ಕೆ ಒಂದ್ ಸ್ವಲ್ಪ ವೀಕ್ ಆಗಿ ಕಾಣಿಸ್ತಾ ಇರೋದು. ಪೋಸಿಂಗ್ ತುಂಬಾ ಚೆನ್ನಾಗಿ ಮಾಡ್ತಾನೆ, ಇಂಪ್ರೆಸ್ ಮಾಡೋದಕ್ಕೆ. ಪೋಸಿಂಗ್ ತಿಂಡಿ ತಿನ್ಬೇಕಲ್ಲ, ಚಪಾತಿ ನೋಡು, ಮುಂದೆ ನೋಡು, ಇಲ್ಲಿ ನೋಡಿ, ಇಲ್ಲಿ ಪಲ್ಯ ಹಾಕೋಬಹುದು, ಚಟ್ನಿ ಇಲ್ಲಿ ಹಾಕೋಬಹುದು, ಫುಲ್ ಮೀಲ್ಸ್. ಬಾ. ಅಲ್ಲ ಇವ್ರೆ ಸುಕೇಶ್, ಏನೋ. ಒಂದ್ ಕೇಳ್ಬೇಕು, ಎಷ್ಟು 7 ಅಡಿ ಇದೀರಾ? ಇಲ್ಲ 6'7". 6'7". ಹೌದು. ಹೆಂಗೆ ಅಲ್ಲಿ ವೆದರ್ ಹೆಂಗಿದೆ? ಇಲ್ಲಿಗಿಂತ ಕೂಲ್ ಆಗಿದೆ. ಮಂಗಳೂರಲ್ಲಿ ಅಲ್ಲ, ಹಾ, ಅಲ್ಲಿ ಕೂಲ್ ಆಗಿದೆ. ಟೈಮ್ ಊಟ ಮಾಡಕ್ಕಂದ ಮಾಡ್ತಾ ಇದ್ದೀನಿ ಸರ್. ಸಾಲ್ತಾ ಇಲ್ಲ. ಇಲ್ಲ ಸರ್, ನಿಜವಲ್ಲೂ ಸಾಲ್ತಾ ಇಲ್ಲ. ಅಲ್ಲ ಹೆಚ್ಚು ಕಮ್ಮಿ ಆಗ ಆಮೇಲೆ ಊಟ ಮಾಡಿ ಇನ್ನೊಂದ್ ಸ್ವಲ್ಪ ಬೆಳೆದ್ ಬಿಟ್ರೆ ಏನಾಗ್ಬೇಕು ಆಮೇಲೆ? ಸರ್ ಹಿಂಗ್ ಬೆಳ್ದಿ ಸಾಕು, ಹಿಂಗ್ ಬೆಳಿಲಿ ಅಂತ ಅದು ಇನ್ಮೇಲೆ. ಹೌದು ಸರ್. ಓಕೆ, ಹುಡುಗಿ ಓಕೆ ಅಲ್ವಾ? ಚೆನ್ನಾಗಿ ನೋಡ್ಕೋತೇನೆ ಹುಡುಗಿನ. ಓಕೆ ಸರ್. ಹಾ, ಡ್ಯಾನ್ಸ್ ಅವ್ರ ಜೊತೆ. ಡ್ಯಾನ್ಸ್, ಶರ್ಟ್ ಹಾಕೋ ಫಸ್ಟ್. ಶರ್ಟ್ ಹಾಕೋಬೇಕು. ಆಕ್ಚುಲಿ ಕಿನ್ನರಿಗೆ ಹುಡುಗ ಹುಡುಕಿದ್ರೆ ಇವ್ನು ಹುಡುಕಿದ್ರೆ ಚೆನ್ನಾಗಿರೋ. ಕಿನ್ನರಿ ಚುರ್ಮುರಿ. ನಾನ್ ಬಿಟ್ಕೊಡಕ್ ರೆಡಿ ಇಲ್ಲ. ನಾನ್ ಬಿಡೋಕೆ ರೆಡಿ ಇಲ್ಲ. ನೋ 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 ನೋ. ಬಟ್ ಇವಳು ಇಂಪ್ರೆಸ್ ಆಗಿದ್ದಾಳೆ. ಹೌದಾ? ಯಾವಾಗ ನೋಡಿ ಹಿಂಗೆ ಮಾಡ್ತಾರೆ. ಒಂದೇ ಊರಲ್ವಾ? ಒಂದೊಂದು ಚಪ್ಲಿ ಬಿಚ್ಚಿ ಅಂತಾರೆ. ಅದೇ. ಇಲ್ಲ ಅಂದ್ರೆ ಇಷ್ಟು ಹೈಟ್ ಕರ್ಕೊಂಡ್ ಬರ್ತಾರೆ. ಇದು ಮೋಸ ಆಯ್ತು ಮಿಸ್ಟರ್ ಲೋಕೇಶ್. ಏನ್ ಮೋಸ ಸರ್? ಶೋ ಆಗೋ ಅಷ್ಟೊತ್ತಿಗೆ ಅವ್ರಿಗೊಂದು ರಿಯಲ್ ಮ್ಯಾಚ್ ಫೈಂಡ್ ಮಾಡ್ಬೇಕು, ನೀವು ಹುಡುಕ್ಬೇಕು. ಹೌದಾ?